ಓಂ ಗಂ ಗಣಪತೆ ನಮಃ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಸಮಸ್ತ ಭಾಸ್ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ವಾರ ವಿಶೇಷವಾದಂತಹ ವಾರ. ಯಾಕೆ ವಿಶೇಷ ಅಂದರೆ, ದೀಪಗಳ ಹಾವಳಿಯನ್ನು ಆಚರಿಸುವಂಥದ್ದು, ಅಂದರೆ ದೀಪಾವಳಿಯ ಒಂದು ವಿಶೇಷವಾದಂತಹ ವಾರ. ಎಲ್ಲರ ಮನೆಯಲ್ಲೂ ಎಲ್ಲರ ಮನದಲ್ಲೂ ಸಹ ಆ ಮಹಾತಾಯಿ ಮಹಾಲಕ್ಷ್ಮಿ, ಆ ಧನಲಕ್ಷ್ಮಿ ನಿಮ್ಮ ಮನೆಯಲ್ಲೂ ನಿಮ್ಮ ಮನಸ್ಸಿನಲ್ಲೂ ಸದಾ ಬೆಳಕನ್ನು ತುಂಬಲಿ, ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಎಲ್ಲರೂ ಸಮೃದ್ಧಿಯಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ನೀವು ಸಹ ಅದೇ ರೀತಿ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಗೋಣ. ಇನ್ನು ವಾರ ಭವಿಷ್ಯಕ್ಕೆ ಬಂದಾಗ, ಪಂಚಾಕರ್ಷಣ ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಆಶ್ವೀಜ ಮಾಸ ಹಾಗೂ ಕಾರ್ತಿಕ ಮಾಸ ಎರಡೂ ಮಾಸಗಳು ಈ ವಾರ ಜರುಗುವಂಥದ್ದು. ಅದೇ ರೀತಿ ತಿಥಿಯಲ್ಲಿ ನೋಡಿದಾಗ ನಾವು ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ, ನಂತರ ಪಾಡ್ಯಮಿ, ತದನಂತರ ಯಮದ್ವಿತೀಯ ಅಂದರೆ ನೋಡಿ ಒಂದು ವಿಶೇಷವಾದಂಥದ್ದು, ಅದು ದ್ವಿತೀಯ, ತದನಂತರ ತೃತೀಯ, ಚೌತಿ, ಪಂಚಮಿ, ಈ ರೀತಿಯಾದಂಥ ತಿಥಿವರ್ಗಗಳಾಗಿರ್ತವೆ. ಈ ಒಂದು ಆಧಾರ ಜೊತೆಗೆ ಗ್ರಹಗಳ ಸಂಚಾರ, ಗ್ರಹಗಳು ಮಹಾತ್ಮನಾದಂತಹ ಗುರು ಭಗವಾನನು ಕರ್ಕ ರಾಶಿಗೆ ಸಂಚಾರ ಮಾಡಿದ್ದಾನೆ. ಕೆಲವೊಂದು ರಾಶಿಗೆ ಅದ್ಭುತವಾದಂತಹ ಶುಭ ಫಲಗಳ, ಅನಿರೀಕ್ಷಿತವಾಗಿ ಅದ್ಭುತವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಅದರಲ್ಲೂ ಪ್ರಮುಖವಾಗಿ 5 ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು. ಅದು ಮುಂದೆ ನಾನು ರಾಶಿ ಗೋಚಾರ ಫಲವನ್ನು ವಿವರಣೆ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯಾವ ರಾಶಿಯ ಆ 5 ರಾಶಿಗಳು ಅನ್ನೋದನ್ನು ಸಹ ಸೂಚಿಸ್ತೇನೆ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಜನನವಾಗಿರೋರು ಉತ್ತರೋತ್ತರ ಅಭಿವೃದ್ಧಿ, ತಾಯಿಯ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಆಸ್ತಿ, ಮನೆ ಅಥವಾ ಸೈಟು, ಇಂತಹ ವಿಚಾರಗಳ, ಭೂಮಿ ವಿಚಾರಗಳಲ್ಲಿ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಅದರೊಟ್ಟಿಗೆ ಜಲಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಂದರೆ ಬೋರ್ಗೀರ್ ಹಾಕೋರು ಇಂಥವ್ರು ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಈಗ ಅದ್ಭುತವಾದಂತಹ ಸಮಯ. ಯಾರೋ ಅಂದ್ಕೊಂಡು ನಮ್ಮ ಜಮೀನಲ್ಲಿ ಇವಾಗ ಬೆಳೆಗೆ ಇದಕ್ಕೆ ನಾವು ಬೋರನ್ನು ಕೊರೆಸ್ಬೇಕು ಅನ್ನೋರಿಗೆ ಖಂಡಿತ ತುಂಬ ಒಳ್ಳೆಯ ಫಲವನ್ನು ಕೊಡುವಂಥ ವಾರವಾಗಿರ್ತದೆ. ಅದರೊಟ್ಟಿಗೆ ಹಬ್ಬದ ವಾತಾವರಣ ಸಹ ಮನೆಯಲ್ಲಿ ಅದ್ಭುತವಾಗಿ ಕಾಣಿಸ್ತದೆ. ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ನೀವು ಮಾಡಬೇಕಾಗಿರೋಂತಹ ಸಣ್ಣ ಪುಟ್ಟ ಪರಿಹಾರ ಅಂದರೆ ಮಹಾಲಕ್ಷ್ಮಿ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಶನಿವಾರ, ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ನೋಡಿ, ವೃಷಭ ರಾಶಿಯಲ್ಲಿ ಜನನವರು ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾರೆ. ಈ ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ದ್ವಿತೀಯಾದಿ ಅಂದರೆ ಏನಾಗುತ್ತೆ ಅಂದರೆ, ನಿಮಗೆ ದ್ವಿತೀಯದಲ್ಲಿದ್ದಂತಹ ಗುರು ಅಂದರೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿದ್ದಂತಹ ಗುರು ತೃತೀಯ ಸ್ಥಾನಕ್ಕೆ ಹೋಗಿದ್ದಾನೆ. ಗುರುವಿನ ಬಲವು ಕಮ್ಮಿ ಆಗಿದೆ. ಅದೇ ರೀತಿ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ವಿಶೇಷವಾದಂತಹ ಆಸ್ತಿ ವಿಚಾರ ಆಗಿರ್ಬೋದು, ಅಥವಾ ಯಾವುದೋ ಒಂದು ಕೊಂಡುಕೊಳ್ಳುವಂಥದ್ದು ಪದಾರ್ಥ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರಕ್ಕಾಗಲಿ ಹೊಸದನ್ನು ತೆಗೆದುಕೊಳ್ಳುವಂಥದ್ರಲ್ಲಿ ಸ್ವಲ್ಪ ಕಡಿತವಾಗುವಂಥದ್ದು, ಸಮಸ್ಯೆಗಳು ಬರುವಂಥದ್ದು, ಹಿರಿಯರಿಂದ ಸ್ವಲ್ಪ ಮಟ್ಟಿಗೆ ನಿಂದನೆ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಆದರೆ ಚಿಂತೆಗೊಳಗಾಗಬೇಡಿ, ಖಂಡಿತ ಮುಂದೆ ಆ ಗುರು ಭಗವಾನಿನಿಂದ ನಿಮ್ಗೆ ಅನುಕೂಲ ಆಗೇ ಆಗುತ್ತೆ. ಆ ಕಾರಣದಿಂದ ನೀವು ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ. ನೋಡಿ, ಈ ಮಿಥುನ ರಾಶಿಯವ್ರಿಗೂ ಸಹ ಗುರುವಿನ ಬಲ ಹೆಚ್ಚಾಗಿ ಇದೆ. ಮಿಥುನ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಮಾತಿನ ವಿಚಾರದಲ್ಲಿ ಸಮೃದ್ಧಿಯನ್ನು ಕಾಣುವಂಥದ್ದು, ಕುಟುಂಬದಲ್ಲೂ ಸಹ ಒಳ್ಳೆ ವಾತಾವರಣ ಮೂಡುವಂಥದ್ದು, ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು, ಏನೋ ಅನಿರೀಕ್ಷಿತವಾಗಿ ಎಲ್ಲ ವಿಚಾರಗಳಲ್ಲೂ ನಿಮಗೆ ಅನುಕೂಲ ಮಾಡಿಕೊಡುವಂಥದ್ದು. ಓದುವಂಥ ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ರಿಸಲ್ಟ್ ಕೊಡುವಂಥದ್ದು, ಕಾಳಜಿ ವಹಿಸಿ ಓದಿದಂಥವ್ರಿಗಂತೂ ಸಂಪೂರ್ಣವಾದಂತಹ ಶುಭಫಲಗಳನ್ನು ನೀವು ಖಂಡಿತ ಕಾಣ್ತೀರಾ. ಅದರಲ್ಲೂ ಯಾರೆಲ್ಲ ಈ ಕ್ಯಾಲ್ಕುಲೇಷನ್, ಆಡಿಟಿಂಗ್ ವಿಚಾರದಲ್ಲಾಗಿರ್ಬೋದು, ಅಥವಾ ಯಾರೆಲ್ಲ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರ್ತಾರಲ್ಲ ಅಂಥವ್ರಿಗೂ ಸಹ ಅದ್ಭುತವಾದಂತಹ ಫಲವನ್ನು ಖಂಡಿತ ನಿರೀಕ್ಷಿಸ್ಬೋದು. ನೀವು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ, ನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬುಧವಾರ, ಶುಕ್ರವಾರ, ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ರಾಶಿಯಲ್ಲಿ ಗುರುಸ್ಥಿತನಾಗಿದ್ದಾನೆ. ಗುರುಸ್ಥಿತನಾಗಿದ್ದ ತಕ್ಷಣ ಏನಾಗುತ್ತೆ ಅಂದರೆ, ಜನ್ಮಗುರು ಅಂತ ಹೇಳ್ತೀವಿ. ಜನ್ಮಗುರು ಇದ್ದಾಗ ಸ್ವಲ್ಪ ತಿರುಗಾಟ ಹೆಚ್ಚಾಗುವಂಥದ್ದು, ವೃಥಾ ತಿರುಗಾಟ ಅಂತ ಹೇಳ್ತೀವಿ. ಕೆಲಸ ಕಾರ್ಯಗಳಲ್ಲಿ ವಿಳಂಬ ತೋರಿಸುವಂಥದ್ದು,
ನೀವು ಅಂದ್ಕೊಂತೀರಾ ಬೇಗ ಮುಗಿಸ್ಕೊಂಡ್ಬಿಡ್ಬೇಕು ಅಂತ, ಬಟ್ ಯಾವ ಕೆಲಸ ಕಾರ್ಯವೂ ಬೇಗ ಆಗೋದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತದ ವಾತಾವರಣವನ್ನು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಚಿನ್ನ, ಬೆಳ್ಳಿ ಈ ರೀತಿಯಾದಂತಹ ಲೋಹಗಳನ್ನು ಕೊಂಡ್ಕೊಳ್ಬೇಕಾದ್ರೆ ಖಂಡಿತ ಸ್ವಲ್ಪ ಹೋಲ್ಡ್ ಮಾಡೋದು ಒಳ್ಳೆಯದು. ಇನ್ನ ಓದಿನ ಮಕ್ಕಳಲ್ಲಿ ತುಂಬಾ ಅದ್ಭುತವಾದಂತಹ ಫಲಿತಾಂಶವನ್ನ ಕಾಣ್ತೀರಾ. ಕೌಟುಂಬಿಕ ವಿಚಾರದಲ್ಲೂ ಸಹ ಮಧ್ಯಾರ್ಧದ ನಂತರ ಖಂಡಿತ ಸಂಪೂರ್ಣ ಶುಭಫಲಗಳನ್ನ ಕಾಣ್ತೀರಾ. ಈ ರೀತಿ ಇದ್ದಾಗ ನೀವು ಯಾವ ದೇವರ ಮೊರೆ ಹೋಗ್ಬೇಕು ಅಂದ್ರೆ ಸಾಕ್ಷಾತ್ ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವರಿಗೆ ಸ್ವಲ್ಪ ವೃಥಾ ಖರ್ಚು ಜಾಸ್ತಿ ಆಗುವಂಥದ್ದು. ಸುಮ್ಮನೆ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಅಂದ್ಕೊಂಡೇ ಇರಲ್ಲ, ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯಿಂದ ಖರ್ಚಾಗುವಂಥದ್ದು. ಮಕ್ಕಳಿಗೋಸ್ಕರ ಯಾವುದೋ ಬಟ್ಟೆ ಅದು ಇದು ಅಂತ ನೀವು ಅಂದ್ಕೊಂಡು ಹೋಗಿರ್ತೀರಾ. ಎಲ್ಲ ಒಂದು ₹5,000 ಮುಗಿಸ್ಕೊಳ್ಳೋಣ ಅಂತ ಏನೋ ಒಂದು ವಿಚಾರಕ್ಕೆ ಅದು 5,000ದಿಂದ 8,000 ಆಗುತ್ತೆ. ಅದೇ ರೀತಿ ಎಲ್ಲ ವಿಚಾರದಲ್ಲೂ ಹೆಚ್ಚಿನ ಖರ್ಚಾಗುವಂಥ ಸಾಧ್ಯತೆ ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಊಟೋಪಚಾರಗಳಲ್ಲಿ ಸಮೃದ್ಧಿಯಾದಂತಹ ಊಟವನ್ನು ಮಾಡುವಂಥದ್ದು, ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ, ಅರೆ ಬರದೇ ನಿದ್ರೆ ಬರುವಂಥದ್ದು, ಸರಿಯಾಗಿ ಒಂದು ಹೊತ್ತಿನಲ್ಲಿ ನಿದ್ದೆ ಬರದೇ ಇರುವಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ಸೋಮಶೇಖರ ಅಥವಾ ಈಶ್ವರನ ಒಂದು ಸ್ಮರಣೆ ಮಾಡ್ತೀಯ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಗುರುವಿನ ಬಲ ಯಥೇಚ್ಛನೆ ಬರುವೊಂದು ಲಾಭಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಅದು ಯಾವ ರೀತಿ ಅಂದರೆ ನಿಮಗೆ ಗೊತ್ತಿಲ್ಲದೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊತೀರಾ. ನಿಮ್ಮ ಬಿಸ್ನೆಸ್ಸಲ್ಲೂ ಸಹ ನೀವೇನೇನೋ ಅಂದ್ಕೊಂಡಿರ್ತೀರಾ, ಯಾಕೋ ಬಿಸ್ನೆಸ್ ಸರಿಯಾಗಿ ಆಗ್ತಿಲ್ಲ. ಯಾಕಂದರೆ ಸ್ವಂತ ವೃತ್ತಿ ಮಾಡೋರಿಗೆ ಇದು ಅತಿ ಅದ್ಭುತವಾದಂತಹ ಕಾಲ. ಅದೇ ಸೇವಾ ವೃತ್ತಿ ಬೇರೆಯವ್ರ ಅಂಡರಲ್ಲಿ ನಾವು ಕೆಲಸ ಮಾಡ್ತಿರೋ ಖಂಡಿತ ಅವ್ರಿಗೂ ಬಡ್ತಿ ಸಿಗೋವಂಥದ್ದು, ಅಂದರೆ ಪ್ರಮೋಷನ್ ಆಗುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ಮಕ್ಕಳ ಓದಿನಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಏನೋ ಒಂದು ಹೊಸದನ್ನು ಕಂಡುಕೊಳ್ಳುವಂಥದ್ದು, ಅಥವಾ ಸೀಟ್ಗೋಸ್ಕರ ಓಡಾಡ್ತಿರ್ತೀರ, ಏನೋ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಒಂದು MBBS ಮಾಡಬೇಕು ಅಂಥವ್ರಿಗೂ ಸಹ ಸೀಟ್ ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇಷ್ಟೆಲ್ಲ ಒಂದು ವಿದ್ಯುನ್ಮಾನರಿಗೆ ಸಂಪೂರ್ಣವಾದಂತಹ ಶುಭಫಲವನ್ನು ಸೂಚಿಸ್ತಾ ಇದೆ. ಪರಿಹಾರ ರೂಪಕವಾಗಿ ಗುರುಗಳ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಯಾವಾಗ ದಶಮ ಸ್ಥಾನ ಅಂದಾಗ ನಾವು ಕರ್ಮಸ್ಥಾನ ಅಂತೀವಿ. ನಮ್ಮ ಕರ್ಮವು ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ಆ ತುಲಾರಾಶಿಯವರಿಗೆ ಸಂಪೂರ್ಣ ಶುಭಫಲನ ಕೊಡುತ್ತದೆ. ಇಲ್ಲ ಅಂದರೆ ಏನಂದರೆ ಅದು ಕೇಂದ್ರಾಧಿಪತ್ಯ ದೋಷ ಅಂತ ಹೇಳ್ತೀವಿ. ಸ್ವಲ್ಪ ಮಟ್ಟಿಗೆ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ಸಮಸ್ಯೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾವ ಒಂದು ಕಮಿಟ್ಮೆಂಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕಮಿಟ್ಮೆಂಟ್ ಅಂದರೆ ಯಾರಿಗೋ ಕೊಡ್ತೀವಿ ಅಂತ ದುಡ್ಡು ಇಸ್ಕೊಳ್ಳುವಂಥದ್ದಾಗಿರ್ಬೋದು, ಯಾರಿಗೋ ಶ್ಯೂರಿಟಿ ಹಾಕುವಂಥದ್ದು, ಈ ಥರ ವಿಚಾರದಲ್ಲಿ ಸ್ವಲ್ಪ ಹೋಲ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಸಂಪೂರ್ಣವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಸಾಂಸಾರಿಕ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಸಂಪೂರ್ಣ ಶುಭ ಫಲಗಳನ್ನ ಕಾಣ್ತೀರಾ. ಏನು ಈ ರೀತಿ ಗೊಂದಲದ ವಾತಾವರಣ ಇದ್ದಾಗ ಏನು ಮಾಡಬೇಕು ಅಂದರೆ ಕಾಲಭೈರವನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಸೋಮವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಗುರುವಿನ ಬಲ ಹೆಚ್ಚಾಗಿದೆ. ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ತೀರಾ. ಇನ್ನು ಕೆಲವೇ ದಿನಗಳಲ್ಲಿ ಕುಜರೂ ಸಹ, ಅಂದರೆ ರಾಶ್ಯಾಧಿಪತಿಯೂ ಸಹ ತನ್ನ ಸ್ವಕ್ಷೇತ್ರದಲ್ಲಿ ಬರ್ತಾನೆ. ಖಂಡಿತವಾಗ್ಲೂ ಅತಿ ಹೆಚ್ಚಿನ ಶುಭಫಲಗಳನ್ನು ಕಾಣ್ತೀರಾ. ಭೂಮಿ ವಿಚಾರ ಆಗಿರ್ಬೋದು, ಅಥವಾ ಸೈಟ್ ಮನೆಗಳ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಮದುವೆ ಯಾರಿಗೆಲ್ಲ ಅವಿವಾಹಿತರ ಇರ್ತಾರೋ ಅಂಥವ್ರಿಗೂ ಸಹ ವಿವಾಹ ಕಂಕಣ ಬಲ ಕೂಡು ಬರುವಂಥ ಸಾಧ್ಯತೆಗಳು ಸಹ ಉಂಟು. ಸಂಪೂರ್ಣ ಶುಭಫಲಗಳನ್ನು ನೀವು ಖಂಡಿತ ಈ ವಾರ ಅನುಭವಿಸ್ಬೋದು. ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂದರೆ ಖಂಡಿತ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮಂಗಳವಾರ, ಶನಿವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ನೋಡಿ, ಧನುರಾಶಿಗೆ ಸಪ್ತಮ ಸ್ಥಾನದಿಂದ ಅಷ್ಟಮದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದ್ದೇನೆ. ಆ ಕಾರಣದಿಂದ ಯಾವ ಕಾರಣಕ್ಕಾಗಲಿ ಏನೇ ಒಂದು ಮುನ್ನುಗ್ಗಿ ಮಾಡಬೇಕು ಅನ್ಬೇಕಾದ್ರೆ ಒಂದು ಚೂರು ಯೋಚನೆ ಮಾಡಿ. ಆತುರ ಸ್ವಭಾವ ಬೇಡ, ಇದು ಪ್ರಮುಖವಾಗಿ ಗಮನ ಹರಿಸ್ಬೇಕು. ಅದೇ ರೀತಿ ಧನುಸು ರಾಶಿಯವರಿಗೆ ಗುರುವಿನ ಬಲ ಕಮ್ಮಿ ಆಗಿರೋದ್ರಿಂದ ಚಿಂತೆ ಮಾಡುವಂಥದ್ದೇನಿಲ್ಲ. ರಾಶ್ಯಾಧಿಪತಿ ಆಗ್ತಾನೆ, ತನ್ನ ಒಂದು ಮಿತ್ರನ ಮನೇಲಿ ಕೂತ್ಕೊಂಡಿದ್ದಾನೆ. ಕೆಲವು ದಿನಗಳ ನಂತರ ನಿಮಗೆ ಖಂಡಿತ ಒಳ್ಳೆಯ ಕಾಲ ಬಂದೇ ಬರ್ತದೆ. ಇಷ್ಟು ದಿನ ತುಂಬ ಚೆನ್ನಾಗೇ ಇದೆ, ಈಗ ಒಂದು ಸ್ವಲ್ಪ ದಿನಗಳು ಮಾತ್ರ ಆ ರೀತಿಯಾದಂಥ ಸಮಸ್ಯೆಗಳು ಅನುಭವಿಸ್ತೀರಾ. ಅದೇ ರೀತಿ ಈ ಯಾರಿಗಾದ್ರೂ ಕೊಟ್ಟು ತೆಗೆದುಕೊಳ್ಳುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ಯೋಚನೆ ಮಾಡಿ. ಅಥವಾ ಯಾರೋ ಯಾವುದೋ ಊರಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೇನೋ ಒಡವೆ ಬೇಕು, ಆ ಒಡವೆನ ನಾವು ಕೊಟ್ಟರೆ ಅವ್ರು ವಾಪಸ್ ಕೊಡ್ತಾರಾ ಇಲ್ವಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಒಡವೆ ಕೊಡುವಂಥದ್ದು ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಂದರೆ ಖಂಡಿತ ಒಡವೆಯನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಈ ರೀತಿ ಇರ್ತದೆ. ಅದ್ರ ಜೊತೆಗೆ ಸ್ವಲ್ಪ ಸುಮ್ಮನೆ ಯಾವುದೋ ಒಂದು ರೀತಿಯಾದಂಥ ಸಮಸ್ಯೆಗಳು ಗೊತ್ತಿಲ್ಲದೆ ಬರುವಂಥದ್ದು ಇರ್ತದೆ. ಅದ್ರ ಬಗ್ಗೆ ಯೋಚನೆ ಮಾಡಿ
ನೀವು ನಿಧಾನಕ್ಕೆ ಹೆಜ್ಜೆ ಇಟ್ಟರೆ ಒಳ್ಳೆಯದು. ಗುರುಗಳ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ ಸಪ್ತಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಏನು ಹೇಳ್ತಿದೆ ಶಾಸ್ತ್ರ ಅಂದರೆ, ವಿವಾಹಕ್ಕೆ ಅನುಕೂಲವಾದಂತಹ ವಾರ. ಈ ಸುಮಾರು ದಿನಗಳು ನಿಮಗೆ ಹೆಚ್ಚು ಕಮ್ಮಿ ಅದ್ಭುತವಾದಂತಹ ವಾರಗಳನ್ನು ನೀವು ಕಾಣ್ಬೋದು. ಹೊಸ ಕೆಲಸವನ್ನು ಹುಡುಕಿಕೊಳ್ಳುವಂಥವ್ರಿಗೆ ಹೊಸ ಕೆಲಸ ಸಿಗುವಂಥದ್ದು, ಹೊಸ ಬಿಸ್ನೆಸ್ ಮಾಡಬೇಕಾ ತುಂಬ ಒಳ್ಳೆಯದಾಗುತ್ತೆ. ಗ್ರಾಹಕರು ನಿಮ್ಮ ಬಳಿ ಸೆಳೆಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗುವಂಥದ್ದು. ಭೂಮಿಯ ವಿಚಾರದಲ್ಲಿ ಅದ್ಭುತವಾದಂತಹ ಶುಭಫಲಗಳನ್ನು ಕಾಣ್ತೀರಾ. ಯಾವ ಒಂದು ಕೆಲಸ ಕಾರ್ಯಗಳು ನಿಧಾನಗತಿಯಿಂದ ಚಲನೆ ಆಗ್ತಾ ಇರ್ತದೋ ಅಂಥವು ಈಗ ವೇಗವಾಗಿ ಚಲನೆ ಆಗುವಂಥದ್ದು. ಮಕ್ಕಳ ಓದಿನ ವಿಚಾರದಲ್ಲಿ ಸಂಪೂರ್ಣ ಶುಭಫಲ. ವಧುವರರಿಗಂತೂ ಯಾರು ವಿವಾಹಿತರಾಗಿರಲು ಅವಿವಾಹಿತರಿಗೂ ಸಂಪೂರ್ಣವಾದಂತಹ ಶುಭಫಲಗಳನ್ನು ಖಂಡಿತ ಕಾಣ್ಬೋದು. ಈ ವಾರ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ, ಖಂಡಿತ ಆ ತಾಯಿ ಮಹಾಲಕ್ಷ್ಮಿಯ ಒಂದು ಸ್ಮರಣೆ ಮಾಡಿ ಅಥವಾ ದುರ್ಗೆಯ ಒಂದು ಸ್ಮರಣೆ ಮಾಡಿ ತುಂಬ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ನೀವು ಸೋಮವಾರ, ಶನಿವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಏರಿಳಿತ. ಷಷ್ಠ ಸ್ಥಾನದಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಷಷ್ಠದಲ್ಲಿ ತ್ರಿಕಾ ಸ್ಥಾನ ಅಂತ ಹೇಳ್ತೀವಿ. ಕಷ್ಟ ಸ್ಥಾನಗಳಲ್ಲಿ ಷಷ್ಠ ಸ್ಥಾನವೂ ಒಂದು. ಅದರಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಗಮನ ಹರಿಸಿ. ಮಾತಿನ ವಿಚಾರದಲ್ಲೂ ಸಹ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದು. ಪ್ರಮುಖವಾಗಿ ಇನ್ಫೆಕ್ಷನ್ಸು ಅದು ಇದು ಸಣ್ಣ ಪುಟ್ಟ ಆಗುವಂಥದ್ದು ಸಾಧ್ಯತೆಗಳಿರ್ತದೆ. ಕೊಬ್ಬಿನ ಅಂಶವನ್ನು ಕಮ್ಮಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ರೀತಿಯಾದಂಥ ಸ್ವಲ್ಪ ಮಟ್ಟಿಗೆ ಮಿಶ್ರದಾಯಕವಾಗಿದ್ದಾಗ ಯಾವ ದೇವರ ಮೊರೆ, ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ನೋಡಿ, ಪಂಚಮಂ ಪೂರ್ವ ಪುಣ್ಯ ಸ್ಥಾನಂ ಪಂಚಮ ಸ್ಥಾನೇ ಗುರು ಸ್ಥಿತಿ ಅಂತ ಹೇಳ್ತೀವಿ. ಗುರು ಪಂಚಮದಲ್ಲಿ ಸ್ಥಿತನಾಗಿದ್ದಾನೆ. ರಾಶಿಯಿಂದ ಖಂಡಿತ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಹೊಸ ಕೆಲಸ ಸಿಕ್ಕುವಂಥದ್ದಾಗಿರ್ಬೋದು, ಮಕ್ಕಳಿಗೆ ಪ್ರಮೋಷನ್ ಸಿಗುವಂಥದ್ದು. ಯಾರೆಲ್ಲ ಸ್ವಲ್ಪ ದೂರ ಪ್ರಯಾಣ ಅಥವಾ ಯಾವುದೋ ಫಾರಿನ್ ಯೋಗ ಇದೆ ಅಂತ ಕೇಳ್ತಾ ಇರ್ತಾರಲ್ಲ, ಪರದೇಶವಾಸ, ವಿದೇಶಿ ವಾಸ ಅಂತವರು, ಖಂಡಿತವಾಗ್ಲೂ ಅವ್ರಿಗೆ ಯಾರಿಗೋ ವೀಸಾ ಸಿಗ್ತಾ ಇರಲ್ಲ, ತುಂಬ ದಿವಸಗಳಿಂದ ಒದ್ದಾಡ್ತಿರ್ತಾರೆ, ಖಂಡಿತ ವೀಸಾ ಸಿಗುವಂಥದ್ದಾಗಿರ್ಬೋದು. ಅಥವಾ ಯಾರಿಗೋ ಎಜುಕೇಷನ್ಗೋಸ್ಕರ ನಾವು ಬೇರೆ ಊರಿಗೆ ಹೋಗ್ಬೇಕು, ಖಂಡಿತ ಅನುಕೂಲ ಆಗುವಂಥದ್ದು. ಯಾವುದೋ ಒಂದು ಸೀಟ್ ಸಿಗಬೇಕು, ಅದು ಸಹ ಸಿಗುವಂಥದ್ದು. ಗೌರ್ಮೆಂಟ್ ಜಾಬ್ ಸಿಗುವಂಥದ್ದಕ್ಕೆ ಸಹ ಅನುಕೂಲ ಆಗುವಂಥ ಸಾಧ್ಯತೆಗಳು ಈ ವಾರ ಅದ್ಭುತವಾದಂತಹ ವಾರವನ್ನು ನೀವು ಖಂಡಿತ ಕಾಣ್ಬೋದು. ಪರಿಹಾರ ರೂಪಕವಾಗಿ ಹನುಮಂತ ಹಾಗೂ ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಲಿ ಅಂತ ಭಾವಿಸೋಣ. ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.